ಆಸ್ತಿ ವಿಚಾರವಾಗಿ ಸಹೋದರರು ತಮ್ಮ ಸ್ವಂತ ತಂಗಿಯರ ಮೇಲೆಯೇ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಮೈದೊಳಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ರೇಣುಕಾ, ರೂಪ, ಪದ್ಮ ಮೂವರು ಹಲ್ಲೆಗೊಳಗಾಗಿದ್ದಾರೆ. ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ತಮಗೆ ಬರಬೇಕಾದ ಪಿತ್ರಾರ್ಜಿತ ಆಸ್ತಿ ಕೇಳಿದ್ರು. ಇಷ್ಟಕ್ಕೆ ಸಿಟ್ಟಿಗೆದ್ದ ಅಣ್ಣಂದಿರು ಸ್ವಂತ ಸಹೋದರಿಯರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಶಾಲಾ ಶಿಕ್ಷಕರಾಗಿರುವಂತಹ ರಾಜ್ಕುಮಾರ್ ಹಾಗೂ ಶಿವಕುಮಾರ್ ತಂಗಿಯರ ಮೇಲೆ ಹಲ್ಲೆ ಮಾಡಿ ಮೃಗೀಯವಾಗಿ ವರ್ತಿಸಿದ್ದಾರೆ. ಈ ಹಿಂದೆ ಕೋರ್ಟ್ನಲ್ಲಿ ಆಸ್ತಿಗಾಗಿ ಹೆಣ್ಣು ಮಕ್ಕಳು ಅರ್ಜಿ ಸಲ್ಲಿಸಿದ್ರು. ಕೇಸ್ ಕೋರ್ಟ್ನಲ್ಲಿ ಇರುವಾಗಲೇ ಒಡ ಹುಟ್ಟಿದ ಅಣ್ಣಂದಿರು ಗಲಾಟೆ ಮಾಡಿದ್ದಾರೆ. ನಿರ್ಬಂಧಿತ ಟಿಬಿ ಡ್ಯಾಂ ವ್ಯಾಪ್ತಿಯಲ್ಲಿ ಅಧಿಕಾರಿಯ ಮಗನ ನಿಶ್ಚಿತಾರ್ಥ ನೆರವೇರಿಸಲಾಗಿದೆ. ಆದ್ದರಿಂದ ಟಿಬಿ ಡ್ಯಾಂ ಇಇ ಗಿರೀಶ್ ಮೇಟಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನ ಟಿಬಿ ಡ್ಯಾಂನ ಲೇಕ್ ವ್ಯೂ ಬಳಿ ಇರುವ ವಸತಿ ಗೃಹದಲ್ಲಿ ಮೇ 10ರಂದು ನಿಶ್ಚಿತಾರ್ಥ ಸಮಾರಂಭ ನಡೆಸಲಾಗಿದೆ. ಮೇ 8ರಿಂದ ಟಿಬಿ ಡ್ಯಾಂಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಜೊತೆಗೆ ಸಾರ್ವಜನಿಕರಿಗೆ ವಾಹನಗಳಿಗೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಆದರೆ ನಿಯಮ ಉಲ್ಲಂಘಿಸಿ ಇಇ ಗಿರೀಶ್ ಮೇಟಿ ಮಗನ ನಿಶ್ಚಿತಾರ್ಥ ನೆರವೇರಿಸಿದ್ರು. ಆದ್ದರಿಂದ ಅಧಿಕಾರಿ ಗಿರೀಶ್ ಮೇಟಿ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿಬಂದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ಬಗೆದಷ್ಟು ಬಯಲಾಗ್ತಿದೆ. ನಿಗದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮೂಡ ನೌಕರರನ್ನ ನೇಮಕ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. 66 ಜನ ಕೆಲಸ ಮಾಡುವ ಜಾಗದಲ್ಲಿ 150 ಮಂದಿ ನೇಮಕ ಮಾಡಲಾಗಿದೆ. ಮುಡಾದಲ್ಲಿ ಬರೋಬ್ಬರಿ 94 ಹೆಚ್ಚುವರಿ ನೌಕರರಿದ್ದಾರೆ. ಅಕ್ರಮ ನೇಮಕಾತಿ ಮಾಡಿ ಸರ್ಕಾರಕ್ಕೆ ಮತ್ತಷ್ಟು ನಷ್ಟವಾಗಿದೆ. ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಹೆಚ್ಚುವರಿ ನೌಕರರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಆರ್ಥಿಕ ನಷ್ಟ ಉಂಟು ಮಾಡ್ತಾ ಇದ್ದ ಆರೋಪ ಕೇಳಿ ಬಂದ ತಕ್ಷಣ ನಿಯಮಬಾಹಿರವಾಗಿ ನೇಮಕಗೊಂಡವರನ್ನ ಕೈಬಿಡುವಂತೆ ಸರ್ಕಾರ ಮುಡಾಗೆ ಪತ್ರ ಬರೆದಿದೆ. ಹೊರಗುತ್ತಿಗೆ ನೌಕರರ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮತಿ ಪಡೆಯುವಂತೆ ಫೆಬ್ರವರಿ 15 ಹಾಗೂ 17ರಂದು ಪತ್ರ ಬರೆಯಲಾಗಿದೆ. ಮುಡಾಗೆ ಪತ್ರ ತಲುಪಿ 3 ತಿಂಗಳು ಕಳೆದರೂ ಆಯುಕ್ತರು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆಯುಕ್ತರ ನಡೆ ಹಿಂದೆ ರಾಜಕಾರಣಿಗಳ ಒತ್ತಡದ ಆರೋಪ ಕೇಳಿಬಂದಿದೆ. ಶಾಸಕ ನರೇಂದ್ರ ಸ್ವಾಮಿ ಮತ್ತು ಮಾಜಿ ಶಾಸಕ ಅನ್ನದಾನಿ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಮಾಜಿ ಶಾಸಕ ಅನ್ನದಾನಿಯನ್ನ ಹಾಡಿನ ಗಿರಾಕಿ ಎಂದಿದ್ದ ನರೇಂದ್ರ ಸ್ವಾಮಿಯನ್ನ ಇಸ್ಪೀಟ್ ಗಿರಾಕಿ ಎಂದಿದ್ದಾರೆ. ಮಳವಳ್ಳಿಯಲ್ಲಿ ಸರ್ಕಾರಿ ಭೂಮಿ ಲೂಟಿ ಬಗ್ಗೆ ಪ್ರಸ್ತಾಪಿಸಿದ್ದ ಶಾಸಕ ನರೇಂದ್ರ ಸ್ವಾಮಿ ಮಾಜಿ ಶಾಸಕ ಅನ್ನದಾನಿ ಹೆಸರು ಹೇಳದೆ ಕುಟುಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಅನ್ನದಾನಿ, ಭೂಮಿ ಅಕ್ರಮ ಪರಾಪಾರೆ ಬಗ್ಗೆ ಧ್ವನಿ ಎತ್ತಿದವನೇ ನಾನು, ಅದಕ್ಕೆ ದೂರು ಕೊಟ್ಟಿದ್ದ ದಾಖಲೆಗಳು ಇವೆ ಅಂತ ಹೇಳಿದ್ದಾರೆ. ಇನ್ನು ಹಾಡಿನ ಗಿರಾಕಿ ಎಂದಿದ್ದಕ್ಕೆ ಕೌಂಟರ್ ಕೊಟ್ಟ ಅನ್ನದಾನಿ, ಜಾನಪದದಲ್ಲೇ ನಾನು PhD ಮಾಡಿದ್ದೇನೆ, ಐಬಿಗಳಲ್ಲಿ ಮೋಜು ಮಸ್ತಿ ಮಾಡೋಕೆ ಹೋಗಿಲ್ಲ ಎನ್ನುವ ಮೂಲಕ ನರೇಂದ್ರ ಸ್ವಾಮಿಯನ್ನ ಇಸ್ಪೀಟ್ ಗಿರಾಕಿ ಎಂದಿದ್ದಾರೆ. ಬೆಂಗಳೂರಲ್ಲಿ ಇಸ್ಪೀಟ್ ಹಾಡ್ಕೊಂಡು ಕುಳಿತುಕೊಳ್ತೀಯಾ ಅಂತ ಆರೋಪಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.